ಒಂದು ಕಾಲದಲ್ಲಿ ಹಸಿರು ಬೆಟ್ಟಗಳಿಂದ ಆವೃತವಾದ ಸಣ್ಣ ಹಳ್ಳಿಯಲ್ಲಿ ಲಿಲಿ ಎಂಬ ಪುಟ್ಟ ಹುಡುಗಿ ವಾಸಿಸುತ್ತಿದ್ದಳು. ಪ್ರತಿ ರಾತ್ರಿಯೂ ಅವಳು ಕಣ್ಣು ಮುಚ್ಚುವ ಮೊದಲು ಅವಳು ಮಾಂತ್ರಿಕ ಸ್ಥಳಗಳ ಬಗ್ಗೆ ಕನಸು ಕಾಣುತ್ತಿದ್ದಳು. ಮಾತನಾಡುವ ಪ್ರಾಣಿಗಳು, ಮೋಡಗಳಲ್ಲಿ ಕೋಟೆಗಳು ಮತ್ತು ನಕ್ಷತ್ರಗಳನ್ನು ಮೀರಿದ ಸಾಹಸಗಳಿಂದ ತುಂಬಿವೆ. ಆದರೆ ಲಿಲಿ ಇತರ ಮಕ್ಕಳಂತೆ ಇರಲಿಲ್ಲ. ಉಳಿದವರೆಲ್ಲರೂ ಕಣ್ಣು ಮುಚ್ಚಿ ಕನಸು ಕಂಡರೆ, ಲಿಲಿ ಕಣ್ಣು ತೆರೆದು ಕನಸು ಕಂಡರು. ಒಂದು ಪ್ರಕಾಶಮಾನವಾದ ಬೆಳಿಗ್ಗೆ ಹಳ್ಳಿಯು ಸಮಸ್ಯೆಯನ್ನು ಎದುರಿಸಿತು. ಒಂದು ದೊಡ್ಡ ಚಂಡಮಾರುತವು ಮುಂದಿನ ಪಟ್ಟಣದ ಏಕೈಕ ಮಾರ್ಗವನ್ನು ನಿರ್ಬಂಧಿಸಿದ ಮರವನ್ನು ಹೊಡೆದುರುಳಿಸಿದೆ. ಗ್ರಾಮಸ್ಥರು ಮರವನ್ನು ಸರಿಸಲು ಪ್ರಯತ್ನಿಸಿದರು, ಆದರೆ ಅದು ತುಂಬಾ ದೊಡ್ಡದಾಗಿದೆ ಮತ್ತು ಭಾರವಾಗಿತ್ತು. ಪ್ರತಿಯೊಬ್ಬರೂ ತಾವು ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದು ಹೆದರುತ್ತಿದ್ದರು. ಗುಂಪಿನ ತುದಿಯಲ್ಲಿ ಅವಳ ಮನಸ್ಸಿನ ಓಟದಲ್ಲಿ ನಿಂತರು. ಅವಳು ಚಿಕ್ಕವಳು ಎಂದು ಅವಳು ತಿಳಿದಿದ್ದಳು, ಆದರೆ ಅವಳ ಹೃದಯದಲ್ಲಿ ಅವಳು ಏನಾದರೂ ದೊಡ್ಡದನ್ನು ಅನುಭವಿಸಿದಳು. ಅವಳ ಹಳ್ಳಿಗೆ ಸಹಾಯ ಮಾಡುವ ಕನಸು. ಆಳವಾದ ಉಸಿರಿನೊಂದಿಗೆ ಲಿಲಿ ಮುಂದೆ ಹೆಜ್ಜೆ ಹಾಕಿದಳು. ನನಗೆ ಒಂದು ಕಲ್ಪನೆ ಇದೆ, ಅವಳು ಹೇಳಿದಳು. ಅವಳ ಧ್ವನಿ ಮೃದುವಾಗಿದ್ದರು. ಗ್ರಾಮಸ್ಥರು ಅವಳನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ನಾವು ಮರವನ್ನು ಉಪಯುಕ್ತವಾದದ್ದನ್ನಾಗಿ ಪರಿವರ್ತಿಸಬಹುದು ಎಂದು ನಾನು ಭಾವಿಸುತ್ತೇನೆ. ಗ್ರಾಮಸ್ಥರು ಮೊದಲಿಗೆ ಖಚಿತವಾಗಿ ತಿಳಿದಿರಲಿಲ್ಲ, ಆದರೆ ಲಿಲಿ ತನ್ನ ಯೋಜನೆಯನ್ನು ವಿವರಿಸಿದಂತೆ ಅವರು ಆಲಿಸಿದರು. ನಾವು ಮರವನ್ನು ದಾಟಲು ಸಹಾಯ ಮಾಡಲು ಮರವನ್ನು ಸೇತುವೆಯನ್ನಾಗಿ ಪರಿವರ್ತಿಸಬಹುದು ಎಂದು ಅವರು ಹೇಳಿದರು. ಅವಳ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿವೆ. ಹೃದಯದಲ್ಲಿ ಧೈರ್ಯದಿಂದ ಲಿಲಿ ಗ್ರಾಮಸ್ಥರನ್ನು ಕೆಲಸ ಮಾಡಲು ಕಾರಣವಾಯಿತು. ಬಿದ್ದ ಮರವನ್ನು ಸುಂದರವಾದ, ಗಟ್ಟಿಮುಟ್ಟಾದ ಸೇತುವೆಯಲ್ಲಿ ಎಚ್ಚರಿಕೆಯಿಂದ ಕೆತ್ತಲು ಅವರು ಹಗ್ಗಗಳು ಮತ್ತು ಸಾಧನಗಳನ್ನು ಬಳಸಿದರು. ಇದು ಸಮಯ ತೆಗೆದುಕೊಂಡಿತು ಮತ್ತು ಅದು ಸುಲಭವಲ್ಲ, ಆದರೆ ಪ್ರತಿ ಹಂತದಲ್ಲೂ ಲಿಲ್ಲಿಯ ಕನಸು ಬಲವಾಯಿತು. ಕೊನೆಯದಾಗಿ ಸೇತುವೆ ಸಿದ್ಧವಾಗಿದೆ. ಗ್ರಾಮಸ್ಥರು ಇನ್ನೊಂದು ಬದಿಗೆ ದಾಟುತ್ತಿದ್ದಂತೆ ಹುರಿದುಂಬಿಸಿದರು. ಲಿಲ್ಲಿಯ ಧೈರ್ಯಶಾಲಿ ಕಲ್ಪನೆಗೆ ಧನ್ಯವಾದಗಳು. ಆ ದಿನದಿಂದ ಹಳ್ಳಿಯ ಪ್ರತಿಯೊಬ್ಬರೂ ದೊಡ್ಡ ಕನಸುಗಳನ್ನು ಹೊಂದಿರುವ ಪುಟ್ಟ ಹುಡುಗಿಯನ್ನು ನೆನಪಿಸಿಕೊಂಡರು. ಕೆಲವೊಮ್ಮೆ ಚಿಕ್ಕ ಕನಸುಗಾರರು ಧೈರ್ಯಶಾಲಿ ಕೆಲಸಗಳನ್ನು ಮಾಡಬಹುದೆಂದು ಅವರಿಗೆ ತಿಳಿದಿತ್ತು. ಮತ್ತು ಆದ್ದರಿಂದ ನೀವು ಅದನ್ನು ಬೆನ್ನಟ್ಟುವಷ್ಟು ಧೈರ್ಯಶಾಲಿಯಾಗಿರುವವರೆಗೂ ಯಾವುದೇ ಕನಸು ವ್ಯತ್ಯಾಸವನ್ನುಂಟು ಮಾಡಲು ತುಂಬಾ ಚಿಕ್ಕದಾಗಿದೆ ಎಂದು ಲಿಲಿ ಕಲಿತರು.